ಇನ್ನು ಫ್ಯಾಮಿಲಿ ವಿಚಾರದಲ್ಲಿ ನೋಡಿ, ನೀವು ಇದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಸ್ಟ್ರಕ್ ಅಂಡ್ ಕನ್ಫ್ಯೂಸ್ಡ್. ಕನ್ಯಾ ರಾಶಿಯವರಿಗೆ ರಿಲೇಶನ್ಶಿಪ್ ಅಲ್ಲಿ ಕೂಡ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್. ಈ ರಿಲೇಶನ್ಶಿಪ್ ನ ನಾನು ಉಳಿಸ್ಕೋಬೇಕಾ ಬೇಡವಾ, ಅಥವಾ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಈ ತರದ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವು ಇದ್ದೀರಾ ಕನ್ಯಾ ರಾಶಿಯವರು ಅಂತ ಹೇಳ್ಬಹುದು. ಇನ್ನು ಕೊನೆಯದು ಜಾಬ್ ರಿಲೇಟೆಡ್ ಆದಂತಹದ್ದು. ಸೊ ಇದು ಅಗೇನ್ ಫೂಲ್ ಕಾರ್ಡ್ ಬಂದಿದೆ. ಇದು ಪಾಸಿಟಿವ್ ಆದಂತಹ ಕಾರ್ಡು. ನೀವು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದ್ಯಾ, ನಿಮ್ಗೆ ತುಂಬಾ ಜನ ಹೇಳ್ತಾ ಇದ್ದಾರೆ, ನೋಡು ನೀನ್ ಹೋಗ್ತಾ ಇರುವಂತಹ ಜಾಗ ಏನಿದೆ ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಹುದು, ನೋಡ್ಕೊಂಡು ಹೆಜ್ಜೆ ಇಡು ಅಂತ. ಬಟ್ ನಿಮ್ಗೆ ಹೇಗಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ವಿದ್ಯೆ ಇದೆ, ನಾನು ಏನ್ ಮಾಡಿದ್ರು ಸರಿ ಅನ್ನುವಂತಹ ಒಂದೇನಂತಾರೆ ಹುಚ್ಚು ಧೈರ್ಯ, ಹುಂಬ ಧೈರ್ಯದಲ್ಲಿ ನೀವು ಮುಂದೆ ಹೋಗುವಂತಹ ಸಿಚುವೇಶನ್ ಕಾಣಿಸ್ತಿದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ, ಇದು ಸರಿಯಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಏಂಜಲ್ ಗೈಡೆನ್ಸ್ ಏನ್ ಕೊಡತ್ತೆ ಕನ್ಯಾ ರಾಶಿಯವ್ರಿಗೆ, ಯಾಕೆಂದ್ರೆ ಈ ಕನ್ಯಾ ರಾಶಿಯವ್ರಿಗೆ ಆಲ್ಮೋಸ್ಟ್ 3-4 ಕಾರ್ಡು ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾರ್ಡೇ ಬಂದಿದೆ. ಸೊ ಕನ್ಯಾ ರಾಶಿಯವ್ರಿಗೆ ಈ ಸರಿ ಹೇಗಿದೆ ಅನ್ನೋದನ್ನ ನೋಡೋಣ. ಗೈಡೆನ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಗೈಡೆನ್ಸ್ ಅಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ. ನೀವು ಮಾತಾಡುವಂತಹ ಮಾತು ತುಂಬಾ ಕರೆಕ್ಟ್ ಆಗಿರ್ಬೇಕು, ಸ್ಪಷ್ಟವಾಗಿ ಮಾತಾಡಿ. ನೀವು ಹೇಳ್ಬೇಕು ಅಂದ್ಕೊಂಡಿರೋದನ್ನ ಕ್ಲಿಯರ್ ಆಗಿ ಹೇಳಿ, ಯೋಚನೆ ಮಾಡಿ ಹೇಳಿ. ಅನ್ವಾಂಟೆಡ್ ಆಗಿ ಮಾತಾಡೋದಕ್ಕೆ ಯಾವತ್ತೂ ಹೋಗ್ಬೇಡಿ ಈ ಒಂದು ತಿಂಗಳಲ್ಲಿ.